ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ ಸವಿಯು ಸಕ್ಕರೆಗಳೆರಡು ಜಿಹ್ವೆಯೊಳಗೋ ಜಿಹ್ವೆ ಮನಸ್ಸಿನೊಳಗೋ ಮನಸ್ಸು ಜಿಹ್ವೆಯೊಳಗೋ ಜಿಹ್ವೆ ಮನಸ್ಸಿನೊಳಗೋ ಮನಸ್ಸು ಜಿಹ್ವೆಯೊಳಗೋ ಜಿಹ್ವೆ ಮನಸ್ಸುಗಳೆರಡು ನಿನ್ನೊಳಗೋ ಹರಿಯೇ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ಹರಿಯೇ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಕುಸುಮದೊಳು ಗಂಧವೋ ಗಂಧದೊಳು ಕುಸುಮವೋ ಕುಸುಮ ಗಂಧ ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಕುರುಡರ ಗುಂಪಿನಲ್ಲಿ ಆಮೆಯಂತಿರಬೇಕು ಕಿವುಡರ ಸಂಘದಲ್ಲಿ ಶಬ್ದದಂತಿರಬೇಕು ದೊಡ್ಡವರ ಗುಂಪಿನಲ್ಲಿ ದೊಡ್ಡನಂತಿರಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಬಹುದಿನಗಳು ಕೇಳಿದರು ಅರಿಯದ ವಿದ್ಯೆ ಬಹುದಿನಗಳು ಕೇಳಿದರು ಅರಿಯದ ವಿದ್ಯೆ ನಿನಗೆ ತಾನೆ ತಾನಾಗಿ ತಿಳಿದಿತ್ತು ನೋಡ ನಿನಗೆ ತಾನೆ ತಾನಾಗಿ ತಿಳಿದಿತ್ತು ನೋಡ ದೇವರಿಲ್ಲದ ಜಾಗ ಯಾರು ನೋಡದ ಇಂದು ದೇವರಿಲ್ಲದ ಜಾಗ ಯಾರು ನೋಡದ ಇಂದು ಎಲ್ಲರಿಗೆ ಸಿಕ್ಕಿರಲು ನಿನಗೆ ಸಿಗಲಿಲ್ಲ ನೋಡ ಎಲ್ಲರಿಗೆ ಸಿಕ್ಕಿರಲು ನಿನಗೆ ಸಿಗಲಿಲ್ಲ ನೋಡ ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಮಾನಪಮಾನಗಳು ಅವನ ಕೃಪೆಯಂದವನು ತನ್ನೆಡೆಗೆ ದೇವರನ್ನು ತಿರುಗಿಸಿಕೊಂಡವನು ಮಾನಪಮಾನಗಳು ಅವನ ಕೃಪೆಯಂದವನು ತನ್ನೆಡೆಗೆ ದೇವರನ್ನು ತಿರುಗಿಸಿಕೊಂಡವನು ಜಗದ ನೋವ ಪದ ಮಾಡಿ ಹಾಡಿದವನು ಜಗದ ನೋವ ಪದ ಮಾಡಿ ಹಾಡಿದವನು ಎಲ್ಲರಿಗೆ ಸೋತವನು ಎಲ್ಲರನ್ನು ಗೆಲ್ಲಿದವನು ಎಲ್ಲರಿಗೆ ಸೋತವನು ಎಲ್ಲರನ್ನು ಗೆಲ್ಲಿದವನು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಕನಕನೆಂದರೆ ಕನಕ ಜನರ ಕಣ್ತೆರೆದ ಬೆಳಕು ಕನಕನೆಂದರೆ ಕನಕ ಜನರ ಕಣ್ತೆರೆದ
ದೊಡ್ಡವರ ಗುಂಪಿನಲ್ಲಿ ದೊಡ್ಡವರ ಗುಂಪಿನಲ್ಲಿ ದೊಡ್ಡನಿರಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ಲಾ 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 ಲಾ. ಪ್ರಪ್ರಥಮ ಬಾರಿಗೆ ಎಲ್ಲರಿಗೂ 534ನೇ ಕನಕ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ. ಸೊ ಲೈಕ್ ಟು ಬ್ರೀಫ್ ಲೈಫ್ ಹಿಸ್ಟ್ರಿ ಆಫ್ ಕನಕದಾಸ ಇನ್ ಕನ್ನಡ. ಸೊ ಬೀರಪ್ಪ ಹಾಗೂ ಬಚ್ಚಮ್ಮ ಎಂಬ ದಂಪತಿಗಳ ಪುತ್ರನೇ ಕನಕದಾಸ. ಸೊ ಇವರು ಬೀರಪ್ಪ ಏನಿರ್ತಾರಂದ್ರ 78 ಊರಿನ ದಂಡನಾಯಕರಾಗಿರ್ತಾರ. ಸೊ ಅವರಿಗೆ ಆ ದಂಪತಿಗೆ ಕೆಲವು ವರ್ಷಗಳ ಕಾಲ ಮಕ್ಕಳಾಗಂಗಿಲ್ಲ. ಸೊ ಅವರು ಅವರ ಮನೆ ದೇವರು ತಿರುಪತಿ ತಿಮ್ಮಪ್ಪನ ಇರ್ತಾರೆ. ಸೊ ತಿರುಪತಿ ತಿಮ್ಮಪ್ಪನಿಗೆ ಹರಕೆಯನ್ನು ಕಟ್ಕೋತಾರ. ಏನಂದ್ರೆ ನಮಗೆ ಗಂಡು ಮಗ ಆಯ್ತಂದ್ರೆ ಸೊ ನಿನ್ನ ಹೆಸರಿನಿಂದ ನಾಮಕರಣ ಮಾಡ್ತೀವಿ ಅಂತೇಳಿ ಅವರು ಹರಕೆಯನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಅವರ ವಿವಾಹ ಆಗಿ 6ನೇ ವರ್ಷಕ್ಕೆ ಗಂಡು ಮಗ ಹುಟ್ಟದ ಅವನಿಗೆ ಅವರು ಹರಕೆಯಂತೆ ತಿಮ್ಮಪ್ಪನೆಂದು ಹೆಸರು ನಾಮಕರಣ ಮಾಡ್ತಾರೆ. ಹಾಗೆ ತಿಮ್ಮಪ್ಪನು ತುಂಬಾ ಜ್ಞಾನಿ ಆಗಿರ್ತಾನ ಹುಟ್ಟಿನಿಂದಲೇ. ಸೊ ಕೆಲವು ವರ್ಷಗಳ ನಂತರ ತಂದೆ ಅವರ ನಿಧನ ಆಗ್ತದ. ಅವರು ವಿಜಯನಗರ ಸಾಮ್ರಾಜ್ಯದಲ್ಲಿ ಇರ್ತಾರೆ. ಸೊ 78 ನಾನು ಹೇಳಿದಾಗೆ 78 ಊರಿನ ದಂಡನಾಯಕರಾಗಿರ್ತಾರೆ. ಕೆಲವು ವರ್ಷಗಳ ನಂತರ ಅವರ ನಿಧನ ಆದಾಗ ಕೃಷ್ಣದೇವರಾಯರು ಏನ್ ಹೇಳ್ತಾರಂದ್ರೆ, ತಿಮ್ಮಪ್ಪ ನೀನೇಕೆ ನಿಮ್ಮ ತಂದೆಯ ಸ್ಥಾನವನ್ನ ಅಲಂಕರಿಸ್ಕೋಬಾರ್ದು ಅಂತ ಹೇಳ್ತಾನೆ. ಅಷ್ಟು ಚತುರನೇ ಇರ್ತಾರೆ ಕನಕದಾಸರು. ಸೊ ಅವಾಗ ಅವರ ಮಾತನ್ನು ಒಪ್ಪಿಕೊಂಡು ಅವರ ಮಾತಿಗೆ ಗೌರವವನ್ನು ಕೊಟ್ಟು ಅವರು ಆ ದಂಡನಾಯಕನ ಸ್ಥಾನವನ್ನ, ಅವರ ತಂದೆಯ ಸ್ಥಾನವನ್ನ ನಾಯಕನಾಗಿ ಇವರು ತುಂಬ್ತಾರೆ. ಸೊ ಕನಕದಾಸರಿಗೆ 4 ಹೆಸರಿದಾವ. ಒಂದು ತಿಮ್ಮಪ್ಪ ಹುಟ್ಟಿದಾಗ ಹೆಸರಿಟ್ಟದ್ದು, ಇನ್ನೊಂದು ತಿಮ್ಮಪ್ಪ ನಾಯಕ. ಯಾವಾಗ ಅವರು ದಂಡನಾಯಕನ ಸ್ಥಾನವನ್ನ ಅಲಂಕರಿಸ್ಕೊತಾರೋ ಅವಾಗ ತಿಮ್ಮಪ್ಪ ನಾಯಕನಿಂದ ಹೆಸರು ಬರ್ತದ. ಸೊ ಒಂದಿನ ಅವರು ತಮ್ಮ ಕೃಷಿ ಅಥವಾ ತಮ್ಮ ಹೊಲಕ್ಕೆ ಹೋದಾಗ ಅಲ್ಲಿ ನೆಲ ಅಗಿಯೋ ಟೈಮ್ದಾಗ ಒಂದು ಕೃಷಿ ವ್ಯವಸಾಯ ಅಲ್ಲಿ ನಡೀತಿರ್ತದ. ಆ ಟೈಮ್ದಾಗ ಅವ್ರಿಗೆ ಏನಾಗ್ತದ ಅಂದ್ರ 7 ಚಿನ್ನದ ಹಂಡೆಗಳು ಸಿಗ್ತಾವ. ಹಂಡೆ ಮೀನ್ಸ್ ದ ಪಾಟ್ಸ್. ಸೊ 7 ಚಿನ್ನದ ಹಂಡೆಗಳು ಸಿಗ್ತಾವ. ಸೊ ನೀವಾದ್ರೆ ಅಕಸ್ಮಾತ್ ರೋಡ್ ಮೇಲೆ ಎಲ್ಲಾರು ಒಂದು ಚಿನ್ನದ ಆಭರಣ ಯಾರು ಬಿದ್ದಿರ್ತಾನೆ ತಗೊಂಡ್ ಆ ಕಡೆ ಕಡೆ ನೋಡ್ತೀವಿ, ಯಾರು ಇಲ್ಲಾಂದ್ರೆ ಬ್ಯಾಗ್ನ ಹಾಕೊಂಡು ಹೋಗ್ತೀವಿ. ಬಟ್ ಈ ತಿಮ್ಮಪ್ಪ ನಾಯಕ ಈ ತರ ಮಾಡ್ಲಿಲ್ಲ. ಸೊ ಅವ್ರ ಆ 7 ಹಂಡೆ ಅಲ್ಲಿ ನಿಧಿ ಏನ್ ಸಿಗ್ತದ, ಆ 7 ಹಂಡೆಗಳನ್ನ ತಮ್ಮ 78 ಊರಿನ ಜನರಿಗೆ, ಅಂದ್ರೆ ಅಲ್ಲಿದ್ದಂತ ಸಿಟಿಸನ್ಸ್ ನಾಗರಿಕರಿಗೆ ಆ 7 ಹಂಡೆ ಬಂಗಾರವನ್ನ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಅವರಿಗೆ ಹಂಚ್ತಾರ. ಸೊ ಯಾವಾಗ ಹಂಚ್ತಾರ ಅವತ್ತಿನಿಂದ ಅವರಿಗೆ ಬಂಗಾರದ ಮನುಷ್ಯ, ಅಂದರೆ ಕನ್ನಡದಲ್ಲಿ ಬಂಗಾರಕ್ಕೆ ನಾವು ಕನಕ ಎಂದು ಕರಿತೀವಿ. ಸೊ ಅವಾಗಿಂದ ಅವರಿಗೆ ಕನಕ ನಾಯಕ ಎಂದು ಹೆಸರು ಬರ್ತದ. ಇದು ಅವರ 3ನೇ ಹೆಸರು. ಸೊ ಕನಕ ನಾಯಕ ಅಂತ ಬರ್ತದೆ. ಎಲ್ಲರೂ ಅವತ್ತಿನಿಂದ ಈ ದಂಡನಾಯಕನಿಗೆ ಕನಕ ನಾಯಕ ಎಂದು ಕರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಿಂಗೆ ಮಲಗಿದ್ದಾಗ ಒಂದ್ಸತಿ ಕನಕದಾಸರಿಗೆ ಅಥವಾ ಕನಕ ನಾಯಕನಿಗೆ ಕನಸು ಬೀಳ್ತದ. ಕನಸಿನಲ್ಲಿ ಸಾಕ್ಷಾತ್ ಶ್ರೀಹರಿ ಕಾಣಿಸ್ಕೊಳ್ತಾನೆ. ಶ್ರೀಹರಿ ಕಾಣಿಸ್ಕೊಂಡು ಅವನು ಏನ್ ಹೇಳ್ತಾನಂದ್ರೆ, ಯಾಕೆ ಕನಕ ನಾಯಕ ನೀನು ನನ್ನ ದಾಸನಾಗಬಾರದು ಅಂತ ಕೇಳ್ಕೊಳ್ತಾನೆ. ದೇವರು ಖುದ್ದಾಗಿ ಬಂದು ಇವರ ಕನಸಿನಲ್ಲಿ ನೀನು ನನ್ನ ದಾಸನೇಕೆ ಆಗಬಾರದು ಅಂತ ಕೇಳ್ಕೊಂಡಾಗ ಒಂದ್ಸತಿ ಅವ್ರಿಗೆ ಎಚ್ಚರ ಆಗುತ್ತದ. ಹೋಗಿ ಮತ್ತೆ ಮಲಗ್ತಾರೆ. ಪುನಃ ಮಲಗಿದ ಮೇಲೂ ಅದೇ ಕನಸು ಅವ್ರಿಗೆ ಬರ್ತದ. ಮತ್ತೆ ಶ್ರೀಹರಿ ಕನಸಿನಲ್ಲಿ ಕಾಣಿಸ್ಕೊತಾನೆ. ಮತ್ತೆ ನೀನ್ ಯಾಕೆ ನನ್ನ ಬಾರದಂತ ಕೇಳ್ತಿರ್ತಾನೆ. ಸೊ ಹಿಂಗೆ ದಿನಾ ರಾತ್ರಿ ಕನಸಿನಲ್ಲಿ ಶ್ರೀಹರಿ ಬರ್ತಾನೆ ಕೇಳ್ಕೊತಾನೆ, ಶ್ರೀಹರಿ ಬರ್ತಾನೆ ಕೇಳ್ತಾನೆ. ಒಂದಿನ ಅವರ ತಾಯಿಯ ಜೊತೆ ಈ ಮಾತನ್ನ ಕನಕ ನಾಯಕರು ಹಂಚ್ಕೋತಾರೆ. ಹಿಂಗೆ ಶ್ರೀಹರಿ ನನ್ನ ದಿನ ಕನಸಿನಾಗ ಬರಕತ್ತಾನ, ಮತ್ತೆ ನನ್ನ ದಾಸನಾಗು ಅಂತ ಹೇಳಿಕತ್ತಾನ ಅಂತೇಳಿ. ಅವಾಗ ಅವ್ರ ತಾಯಿ ಏನ್ ಮಾಡ್ತಾರೆ, ಒಂದು ತಾಯ್ತವನ್ನು ಮಾಡಿಸ್ಕೊಂಡ್ಬಂದು ಅವ್ರಿಗೆ ಕಟ್ತಾರ. ಇನ್ ಮುಂದೆ ಅಥವಾ ಕನಸು ಬೀಳಂಗಿಲ್ಲ ಅಂತ ಆಶ್ವಾಸನೆ ಕೊಟ್ಟು ಈ ತಾಯ್ತವನ್ನು ಅವ್ರಿಗೆ ಕಟ್ತಾರ. ಬಟ್ ಮತ್ತೆ ಪುನಃ ಅದೇ ರಾತ್ರಿ ಮಲಗಿದ ಮತ್ತೆ ಶ್ರೀಹರಿ ಬರ್ತಾನ, ಮತ್ತೆ ಕನಸಿನಲ್ಲಿ ಹೇಳ್ತಾನೆ. ಅವ್ರಿಗೂ ಸಾಕಾಗ್ತದೆ, ಎಷ್ಟು ಬರ್ತಾನ ಇದಕ್ಕೆ ಹೇಳ್ಕೊತಾರಂತೆ. ಸಿಟ್ಟಿನಿಂದ ಕನಕ ನಾಯಕರು ಏನು ಉತ್ತರ ಕೊಡ್ತಾರಂದ್ರೆ, ಇಲ್ಲ ನಾನು ಒಂದು ದಂಡನಾಯಕ, ನಾನು ದಂಡನಾಯಕನಾಗಿ ನಿನ್ನ ದಾಸನಾಗಲು ನಾನು ಸಿದ್ಧವಿಲ್ಲ ಮತ್ತು ಆಗಲು ಸಾಧ್ಯವೂ ಇಲ್ಲ ಅಂತ ಹೇಳ್ತಾನೆ. ಸೊ ಅವಾಗ ಸಿಟ್ಟು ಬರ್ತದೆ ಶ್ರೀಹರಿಗೆ. ನಾವೆಲ್ಲರೂ ದೇವರ ದರ್ಶನ ಮಾಡಬೇಕಂದ್ರೆ ಕಿಲೋಮೀಟರ್ಸ್ ಗಂಟ್ಲೆ ಲೈನ್ ಹಚ್ಚಿ ನಿಂತು ದೇವರ ದರ್ಶನಕ್ಕೆ ನಿಲ್ತೀವಿ. ಬಟ್ ಆದ್ರೆ ಈ ಮನುಷ್ಯನ ಕನಸಿನಲ್ಲಿ ಬಂದ ಮೇಲೂ, ನಾನಾಗಿ ಕೇಳಿಕೊಂಡ ಮೇಲೂ ನನ್ನನ್ನ ದಾಸನಾಗಲು ಸಿದ್ಧವಿಲ್ಲ ಅಂತ ಹೇಳಿ ಸಿಟ್ಟು ಬಂದ ಅವ್ರೇನ್ ಮಾಡ್ತಾರೆ, ನಿನಗೆ ಒಂದು ಪಾಠ ಕಲಿಸ್ತೀನಿ ಅಂತ ಅವ್ರ ತಾಯಿಯ ಅಕಾಲಿಕ ಮರಣ ಆಗ್ತದೆ. ಸೊ
ಸೊ ಅಕಾಲಿಕ ಮರಣ ಆದ್ಮೇಲೆ ಮತ್ತೆ ಶ್ರೀಹರಿ ಕನಸ್ನಾಗ ಬರ್ತಾನೆ. ಇವಾಗಾದ್ರೂ ಗೊತ್ತಾಯ್ತಲ್ಲ, ನಿಮ್ಮ ತಾಯಿಯನ್ನ ನೀನು ಕಳೆದುಕೊಂಡಿದ್ದೀ, ಮತ್ ಇವಾಗಾದ್ರೂ ನನ್ನ ದಾಸನಾಗು ಅಂತ ಕೇಳ್ಕೊಂಡಾಗ ಮತ್ತೆ ತಿರಸ್ಕರಿಸ್ತಾರೆ. ನಾನು ಆಗಂಗಿಲ್ಲ ಅಂತ ಹೇಳ್ತಾರೆ. ಮತ್ತೆ ಹಿಂಗೆ ಅವರ ವಿವಾಹ ಆಗುತ್ತದೆ. ಹಿಂಗೆ ಸ್ವಲ್ಪ ದಿನಗಳ ಕಳೀತದ. ಮತ್ತೆ ಅವರ ಹೆಂಡತಿಯ ಅಕಾಲಿಕ ಮರಣ ಆಗ್ತದ. ಮತ್ತೆ ಶ್ರೀಹರಿ ಬರ್ತಾನ, ಹೇಳ್ತಾನ, ಇವಾಗಾದ್ರೂ ಬುದ್ಧಿ ಬಂತ, ನಿನ್ನ ತಂದೆಯನ್ನು ಕಳೆದುಕೊಂಡೆ, ನಿನ್ನ ತಾಯಿಯನ್ನು ಕಳೆದುಕೊಂಡೆ, ಮದುವೆಯಾಗಿ ವಿವಾಹ ಆಗಿ ಬರೀ 6 ತಿಂಗಳಾಗಿರ್ತದ. ಸೊ 6 ತಿಂಗಳಲ್ಲೇ ನಿನ್ನ ಹೆಂಡತಿಯನ್ನು, ನಿನ್ನ ಮಡದಿಯನ್ನು ಸಹ ಕಳೆದುಕೊಂಡು ಇವಾಗಾದ್ರೂ ಒಪ್ಪೋ ನನ್ನ ದಾಸನಾಗಲು ಅಂತ. ಅವಾಗೂ ಕನಕದಾಸ ಹೇಳ್ತಾರೆ, ಇಲ್ಲ ನಾನು ಆಗಂಗಿಲ್ಲ ಅಂತ ಹೇಳ್ತಾರೆ. ಸೊ ಹಿಂಗಾದ್ರೆ ಈ ಮನುಷ್ಯನಿಗೆ ಬುದ್ಧಿ ಬರಂಗಿಲ್ಲ ಅಂತ ಹೇಳಿ ಏನಾದ್ರು ಒಂದು ಕರೆಕ್ಟ್ ಸ್ಕೆಚ್ ಆಗ್ತೀನಿ, ಪ್ಲಾನ್ ಆಗ್ತೀನಿ ಅಂತ ಹೇಳಿ ದೇವ್ರ ಫಿಕ್ಸ್ ಮಾಡ್ಕೋತಾನೆ. ಸೊ ಯುದ್ಧದ ಸಮಯ ಇರ್ತದ. ಎಲ್ಲಾ ಬೇರೆ ರಾಜ್ಯದವರು ಯುದ್ಧಕ್ಕೆ ಬರ್ತಾರೆ. ಬಂದ ಮೇಲೆ ಅಲ್ಲಿ ಸಮರ ನಡೀತಿರ್ತದ. ಕನಕನಾಯಕರು ತುಂಬಾ ಶಕ್ತಿ ಬಲಶಾಲಿ ಕೂಡ ಇರ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಖಡ್ಗವನ್ನು ಹಾಕಿಕೊಂಡು ಕುದುರೆ ಮೇಲೆ ಏರಿ ಸವಾರಿ ವಾರ್ ಫೀಲ್ಡ್ ಅಥವಾ ಬ್ಯಾಟಲ್ ಫೀಲ್ಡ್ಗೆ ಹೋಗ್ತಾರೆ. ಹಿಂಗೇನು ಹಿಂಗೆ ಕತ್ತಿ ತೆಗೆದು ಹಿಂಗೆ ಹೊಡಿಬೇಕನ್ನೋಷ್ಟೊತ್ತಿ ಕನಕದಾಸರ ಶಕ್ತಿಯನ್ನ ಇದೇ ಕರೆಕ್ಟ್ ಟೈಮ್ ಅಂತ ಹೇಳಿ ಶ್ರೀಹರಿ ಎಲ್ಲ ನಿಶಕ್ತಿ ಮಾಡ್ಬಿಡ್ತಾನೆ. ಎಲ್ಲಾ ಶಕ್ತಿಯನ್ನ ಕಸದುಕೊಂಡ್ಬಿಡ್ತಾನೆ. ಕನಕದಾಸರು ಕುಸಿದು ಬೀಳ್ತಾರೆ ಕೆಳಗೆ. ಇದೇ ಕರೆಕ್ಟ್ ಟೈಮ್ ಅಂತ ಅಪೋಸಿಷನ್ ಪಾರ್ಟಿಯವರು ಅಥವಾ ಅಪೋಸಿಷನ್ ರಾಜ್ಯದವ್ರು ಏನ್ ಮಾಡ್ತಾರೆ ಅಂದ್ರೆ ಕೊಚ್ಚಿ ಬಿಡ್ತಾರೆ. ಕೊಚ್ಚಿ ಫುಲ್ ಅವರ ಬಾಡಿಯಿಂದ ಅಥವಾ ದೇಹದಿಂದ ರಕ್ತ ಚಿಮ್ತಿರ್ತದ. ಸೊ ಅವಾಗ ಇನ್ನೇನು ಸ್ವಲ್ಪ ಹೊತ್ತಿನಾಗ ಅವ್ರ ಪ್ರಾಣ ಪಕ್ಷಿ ಹಾರ ಹೋಗ್ಬೇಕಂತಿರ್ತದ. ಅವಾಗ ಶ್ರೀಹರಿ ಮನುಷ್ಯನ ರೂಪದಲ್ಲಿ ಬರ್ತಾನೆ. ಬಂದು ಕೇಳ್ತಾನೆ, ಇವಾಗಾದ್ರೂ ಒಪ್ಪು, ನೀ ನನ್ನ ದಾಸ ಆಗ್ಲಿಕ್ಕೆ ಸಿದ್ಧನಾಗ್ತೀಯ ಅಂತ. ಕನಕದಾಸರಂತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನನ್ನ ಪ್ರಾಣ ಪಕ್ಷಿ ಹಾರ ಹೋಗ್ತದ, ಆದರೂ ಒಪ್ಕೋತೀನಿ, ಆಯ್ತು ನಾನು ನಿಮ್ಮ ದಾಸನಾಗಲು ಸಿದ್ಧವಾಗ್ತೀನಿ ಅಂತ ಹೇಳ್ತಾನೆ. ಅವಾಗ ಅವರ ಮಾಯಾವಿ ಸ್ಪರ್ಶದಿಂದ, ಯಾರು ಶ್ರೀಹರಿ ಮಾನವರ ರೂಪದಲ್ಲಿ ಬಂದಿರ್ತಾರೋ ಅವರ ಮಾಯಾವಿ ಸ್ಪರ್ಶದಿಂದ ಏನು ರಕ್ತ ಚಿಂತಿತ್ತಲ್ಲ ಅವರ ದೇಹದ ಮೇಲೆ, ಅದು ಎಲ್ಲ ಹೋಗ್ಬಿಡ್ತಾರೋ ಮತ್ತೆ ನಾರ್ಮಲ್ ಆಗ್ತಾರ. ಅವಾಗ ಅವರು ಹೋಗಿ ಅವರ ಸಾಮ್ರಾಜ್ಯದಲ್ಲಿ ಹೋಗಿ ಹೇಳ್ತಾರ, ಹಿಂಗ ನನಗೆ ಶ್ರೀಹರಿ ಅವರು ಕನಸಿನಾಗ ಬರ್ತಿದ್ರು, ಮತ್ತೆ ಇವತ್ತಿಗೆ ಹಿಂಗಾಯ್ತು, ನಾನು ಇನ್ನೇ ಸ್ವಲ್ಪ ಹೊತ್ತದಲ್ಲಿ ಸಾಯ್ತಿದ್ದೆ, ಅಷ್ಟು ಜನ ಬಂದು ನನ್ನ ಸ್ಪರ್ಶ ಮಾಡಿ ನಾನು ಮತ್ತೆ ಬದುಕಲಕ್ಕೂ ಆಸ್ಪದ ಮಾಡಿಕೊಟ್ಟಂತ ಶ್ರೀಹರಿಗೆ ನಾನು ಚಿರಋಣಿಯಾಗಿರ್ತೀನಿ ಮತ್ತು ಇವತ್ತಿನಿಂದ ನಾನು ಅವರ ದಾಸರಾಗಿರ್ತೀನಿ ಅಂತ ಹೇಳಿ ತನ್ನ ಐಷಾರಾಮಿ ಬದುಕನ್ನು, ತನ್ನ ವಜ್ರ ವೈಡೂರ್ಯ ಚಿನ್ನ ಬಂಗಾರ ಏನೇನಿತ್ತು ತನ್ನ ಕಡೆ ಎಲ್ಲವನ್ನೂ ತ್ಯಜಿಸಿ ಒಂದು ಪಂಚೆ ಹಾಗೂ ಕಂಬಳಿ ಹೊತ್ತುಕೊಂಡು ಅವರು ದಾಸನಾಗಲು ಸಿದ್ಧ ಆಗ್ತಾರೆ. ಸೊ ಹಿಂಗೆ ಅವರು ಹೋಗ್ತಿರ್ತಾರೆ. ಅವರಿಗೆ ದಾಸ ಆಲ್ರೆಡಿ ಆಗಿರ್ತಾರೆ. ಈಗ ಅವರಿಗೆ ಇನ್ನಷ್ಟು ನನಗೆ ಜ್ಞಾನ ಬೇಕು ಅಂತ ಹೇಳಿ ಅವರು ವ್ಯಾಸರಾಯರ ಬಳಿ ಹೋಗ್ತಾರೆ. ಮತ್ತು ವ್ಯಾಸರಾಯರ ಬಳಿ ಹೋದ್ಮೇಲೆ ವ್ಯಾಸರಾಯರಲ್ಲಿ ಕೇಳ್ಕೊಳ್ತಾರೆ, ನನಗೆ ನೀವು ವಿದ್ಯಾ ಭಿಕ್ಷೆಯನ್ನು ಅಥವಾ ವಿದ್ಯಾ ದಾನವನ್ನು ಮಾಡ್ಬೇಕಂತ. ಅವಾಗ ವ್ಯಾಸರಾಯರು ಕೇಳ್ತಾರೆ, ನೀನ್ ಯಾರಪ್ಪ ಅಂತ ಕೇಳ್ತಾರೆ. ಒಬ್ಬ ಕುರಿ ಕಾಯುವ ಮನುಷ್ಯ, ಒಬ್ಬ ಕುರುಬ ಸಮಾಜದ ಮನುಷ್ಯ, ನಿನ್ನನ್ನು ನಾವು ಕೆಳಜಾತಿ ಎಂದು ನಾವು ಪರಿಕಲ್ಸ್ತೀವಿ. ಆವಾಗ ಬ್ರಾಹ್ಮಣ ಸಮಾಜರಿಗೆ ಮಾತ್ರ ವಿದ್ಯೆಯನ್ನ ಕೊಡಬೇಕಂತ ಇತ್ತು. ಸೊ ನಿನಗೆ ನಾನು ವಿದ್ಯೆಯನ್ನು ಕೊಡಲು ಸಾಧ್ಯ ಇಲ್ಲ, ನಿನಗೆ ಅಂತ ನಾನು ಕೋನ ವಿದ್ಯೆ ಕೊಡಲಿ ಅಂತ ಹೇಳಿ ಒಂದು ಸೆಂಟೆನ್ಸ್ ಅಥವಾ ಒಂದು ವಾಕ್ಯವನ್ನ ಹೇಳ್ತಾರೆ. ಸೊ ಆ ಕೋನ ವಿದ್ಯೆಯನ್ನ ಅವರು ತಲೆಯೊಳಗೆ ಇಟ್ಕೋತಾರ. ಮತ್ತು ಒಂದು ಗಿಡದ ಕೆಳಗೆ ಹೋಗಿ ಓಂ ಕೋನ ವಿದ್ಯಾಯ ನಮಃ, ಓಂ ಕೋನ ವಿದ್ಯಾಯ ನಮಃ ಅಂತ ಹೇಳಿ ಜಪಸಕ್ ಸ್ಟಾರ್ಟ್ ಮಾಡ್ತಾರ. ಶ್ರೀಹರಿ ಅದನ್ನ ನೋಡಿ ಅವನು ಕೋನದ ರೂಪದಲ್ಲಿ ಮತ್ತೆ ತಾಳ್ತಾನ. ಅವ್ರು ಬಂದ್ ಬರ್ತಾನ. ಮತ್ತೆ ಅವಾಗ ಏನ್ ಮಾಡ್ತಾರ, ಇವರು ಕನಕದಾಸರು ಹೋಗ್ತಾರ. ಸೊ ಅಲ್ಲಿ ಹೋಗಿ ಇವ್ರಿಗೆ ವ್ಯಾಸರಿಗೆ ಹೇಳ್ತಾರ, ನೀವು ಹೇಳ್ದಂಗೆ ನೀವು ಕೋನ ವಿದ್ಯೆ ಅಂದ್ರಿ, ನಾನು ಕೋನನನ್ನ ಜಪಿಸಿದೆ, ಇವಾಗ ಕೋನ ಬಂದಿದೆ ನೋಡ್ರಿ ಅಂತ. ಅವರಿಗೆ ಆಶ್ಚರ್ಯ ಆಗ್ತದೆ, ಏನಿದು ಅಂತ. ಹೌದಾ, ಮತ್ತೆ ಅನ್ಸುತ್ತೆ ಯಾವ್ದಾದ್ರು ಕೋನನ ಹಿಡ್ಕೊಂಡ್ ಬಂದಿರ್ಬೇಕು, ಮತ್ತೆ ಹೇಳ್ತಿರ್ಬೇಕು ಕೋನ ನನಗೆ ಬಂತು ಅಂತ ಹಿಂಗೆಲ್ಲ ಹೇಳ್ತಿರ್ಬೋದು ಅಂತ ಅನ್ಕೋತಾರ. ಬಟ್ ಅವಾಗ ವ್ಯಾಸರಾಯರು ಅವ್ರನ್ನ ಪರೀಕ್ಷೆ ಮಾಡ್ಲಿಕ್ಕೆ ಏನ್ ಹೇಳ್ತಾರ, ಸೊ ಈ ಕೋನ ವಿದ್ಯೆ ನಿನಗೆ ಎಷ್ಟು ಪ್ರಾಪ್ತಿ ಅದ ನೋಡೋಣ, ನಿನ್ನ ಕೋನಗೆ ಶಕ್ತಿ ಇದ್ರೆ ಒಂದು ದೊಡ್ಡ ಬಂಡೆಗಳಿರ್ತದ, ಅಲ್ಲಿ ಹೋಗಿ ಹಾದು ಅದನ್ನ ಪುಡಿ ಪುಡಿ ಮಾಡು ಅಂತ ಹೇಳ್ತಾರೆ. ಅವಾಗ ಒಪ್ಕೋತೀನಿ, ಅದು ನೀನು ಸೊ ಕೋನ ನಿಂಗೆ ಪ್ರಾಪ್ತಿ ಆಗದ ಅಂತ ಹೇಳಿ ಅನ್ಕೋತೀನಿ ಅಂತಾನ. ಸೊ ಅವಾಗ ಅವ್ರ ಕೋನ ಏನ್ ಮಾಡ್ತದ, ಹೋಗಿ ಅದನ್ನ ಆ ಬಂಡೆಗಲ್ಲಿಗೆ ಗುದ್ದಿ ಆ ಬಂಡೆಗಲ್ಲನ್ನ ಪುಡಿ ಪುಡಿ ಮಾಡ್ತದ. ಅವಾಗ ಇಟ್ ವಾಸ್ ಕಂಪ್ಲೀಟ್ಲಿ ಸ್ಟಾಪ್. ಸೊ ವ್ಯಾಸರಾಯರು ತುಂಬಾ ಆಶ್ಚರ್ಯಾಗಿ ಅನ್ಕೋತಾರ, ಈ ಮನುಷ್ಯನಲ್ಲಿ ಏನೋ ಒಂದು ಶಕ್ತಿ ಇದೆ, ಏನೋ ಒಂದು ಕಲೆ ಇದೆ, ಇವನು ದೇವರ ಸ್ವರೂಪನ ಇರಬಹುದಾ ಅಂತ ಅವ್ರಿಗೆ ಅನ್ಸುತ್ತೆ. ಅವತ್ತಿಂದ ಅವರು ಎಲ್ಲಾ ವಿದ್ಯೆಗಳನ್ನು ಅವನಿಗೆ ದಾರಿ ಎರೆಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ತದನಂತರ ಅವರ ಹತ್ತಿರ ಎಲ್ಲಾ ವಿದ್ಯೆಯನ್ನ ತಗೋತಾರ. ಮತ್ತು ಅವರು
ಅವ್ರು ಒಂದಿನ ಏನ್ ಮಾಡ್ತಾರ, ವ್ಯಾಸರ್ಯಾರ ನಮ್ಮ ಆಸ್ಥಾನದಲ್ಲಿ ವ್ಯಾಸಕೂಟ ಅದ, ಸೊ ನೀವು ನಮ್ ಬರ್ರಿ ವ್ಯಾಸಕೂಟಕ್ಕೆ ಅಂತ ಹೇಳ್ತಾರೆ. ಅಲ್ಲಿ ದ್ವಾರಪಾಲಕ ಏನ್ ಮಾಡ್ತಾನ, ಇವರು ಸಿಂಪಲ್ ಇರ್ತಾರೆ, ಜಸ್ಟ್ ಒಂದು ಕಂಬಳಿ ಧೋತರ ಅಥವಾ ಧೋತ್ರವನ್ನು ಉಟ್ಕೊಂಡು ಹೋಗ್ತಿರ್ತಾರ. ಸೊ ಅವಾಗ ಏನ್ ಹೇಳ್ತಾರ ಅಂದ್ರೆ, ಇಂಥ ಮನುಷ್ಯ ನೀನು ಒಂದು ಭಿಕ್ಷುಕನ ತರ ಕಾಣ್ತಿದ್ಯಾ, ನಿನಗೆ ಆಸ್ಥಾನದಲ್ಲಿ ನಾ ಪ್ರವೇಶ ಮಾಡಂಗಿಲ್ಲ. ಆಸ್ಥಾನದಲ್ಲಿ ವಿದ್ವಾಂಸರು, ಸಾಹಿತಿಗಳು, ಕಲೆಗಾರರು ಎಲ್ಲರೂ ಇರ್ತಾರೆ. ನಿನ್ನಂತ ಒಂದು ಕಾಮನ್ ಪರ್ಸನ್ ಅಥವಾ ನಿನ್ನಂತ ಭಿಕ್ಷುಕ ಮನುಷ್ಯನನ್ನ ನಾವು ಒಳಗೆ ಪ್ರವೇಶ ಮಾಡಂಗಿಲ್ಲ ಅಂತ ಹೇಳಿದಾಗ, ಅವರೊಂದು ಯಾರು ದ್ವಾರಪಾಲಕ ಇರ್ತಾನಲ್ಲ, ಅವನೊಂದು ಟಾಸ್ಕ್ ಇರ್ತಾನೆ. ಟಾಸ್ಕ್ ಇನ್ ದ ಸೆನ್ಸ್, ನನ್ನ ಮನೆಯಲ್ಲಿ ನಮ್ಮ ಆಕಳು ಅಥವಾ ಎಮ್ಮೆ ಮರಿ ಹಾಕಿದೆ, ಇದನ್ನ ಸಾಹಿತ್ಯ ಬಳಸಿ, ಇದನ್ನ ಪುರಾಣ ಬಳಸಿ ಎಲ್ಲ ಒಂದು ಸೆಂಟೆನ್ಸ್ ಫಾರ್ಮೇಶನ್ ಅಥವಾ ಫ್ರೇಸ್ ಫಾರ್ಮ್ ಮಾಡಂತ ಹೇಳಿದಾಗ, ಅವಾಗ ಕನಕದಾಸರು ಅಲ್ಲೊಂದು ಮಾಡ್ತಾರೆ, ಫ್ರೇಸ್ ಮಾಡ್ತಾರೆ. ಸೊ ಅವಾಗ ಹೇಳ್ತಾರೆ, ಇದರ ಅರ್ಥ ಏನು ಅಂತ ದ್ವಾರಪಾಲಕ ಕೇಳಿದಾಗ, ನೀವೆಲ್ಲರೂ ಮೇಧಾವಿಗಳಿದ್ದೀರಿ, ನನಗೆ ಗೊತ್ತಿಲ್ಲ, ನೀವು ಹೇಳಿ ಅಂತ ಹೇಳಿದಾಗ, ಕ್ಷಮಿಸಿ, ನಮಗೆ ನಿಮ್ಮ ಅಗಾಧವಾದ ಜ್ಞಾನದ ಅರಿವಿರಲಿಲ್ಲ, ಈಗ ನೀವು ಒಳಗೆ ಹೋಗಬಹುದು ಅಂತ ಅವ್ರಿಗೆ ಆಸ್ಥಾನಕ್ಕೆ ಬಿಡ್ತಾರೆ. ಸೊ ಇದು ಒಂದು ಸನ್ನಿವೇಶ. ಇದೇ ರೀತಿಯಾಗಿ ಮತ್ತೆ ಶ್ರೀಹರಿ ಕನಕದಾಸರ ಕನಸಿನಲ್ಲಿ ಬಂದು ಹೇಳ್ತಾರೆ, ಏನಂದ್ರೆ, ನೀನು ಉಡುಪಿಯ ಕೃಷ್ಣರು ನಿಮ್ಮನ್ನು ಕಾಣಲು ಇಚ್ಛಿಸುತ್ತಿದ್ದಾರೆ, ಏಕೆ ನೀವು ಹೋಗಬಾರದು ಅಂತ ಹೇಳ್ತಾರೆ. ಸೊ ಕನಕದಾಸರು ಉತ್ತರ ಈ ಕಡೆಯಿಂದ ಹಾಸನದಿಂದ ಉಡುಪಿಯವರೆಗೂ ನಡೀತಾ ಹೋಗ್ತಾರ. ಸೊ ಅಲ್ಲಿಯೂ ಇದೆ ಆಗ್ತದೆ, ಎಲ್ಲಾ ಬ್ರಾಹ್ಮಣ ಸಮಾಜರು ಅಥವಾ ಮೇಲುಜಾತಿ ವರ್ಗದವರಿಗೆ ಪ್ರವೇಶ ಇರ್ತದ ಗುಡಿ ಒಳಗ, ಇವ್ರಿಗೆ ಇರಂಗಿಲ್ಲ, ಇವ್ರು ಹೊರಗಡೆ ನಿಲ್ತಾರ, ಯಾರು ಹೇಳಿದ್ರು ಅವ್ರು ಒಳಗ್ ಬಿಡಂಗಿಲ್ಲ. ಸೊ ಹೊರಗಡೆ ಕುಂತಿರ್ತಾರ. ಇದನ್ನ ಶ್ರೀಕೃಷ್ಣನಿಗೆ ಅನ್ಸುತ್ತ, ನನ್ನ ಭಕ್ತ ಬಂದಿದ್ದಾನೆ, ನನ್ನ ಭಕ್ತನಿಗೆ ಪ್ರವೇಶ ಮಾಡಲು ಇವ್ರು ಯಾರು ಬಿಡ್ತಿಲ್ಲ ಅಂತೇಳಿ ಸಿಟ್ಟು ಬಂದು ಅವನೇನ್ ಹೇಳ್ತಾನಂದ್ರೆ, ಕೃಷ್ಣನು ಕನಕವಿಲ್ಲದ ದಿಕ್ಕು ನನಗೇಕೆ ಆ ದಿಕ್ಕು ಬೇಕಂತ ತನ್ನ ದಿಕ್ಕನ್ನೇ ಬದಲಾಯಿಸ್ತಾನೆ. ಸೊ ಈಗ ನೀವು ಉಡುಪಿಗೆ ಹೋಗಿ ನೋಡಿದ್ರೆ ಅಲ್ಲಿ ಕನಕನ ಕಿಂಡಿ ಅಂತದ. ಸೊ ದಿಕ್ಕನ್ನ ಬದಲಾಯಿಸ್ತಾನೆ, ಆ ದಿಕ್ಕನ್ನ ನಾವು ಅಲ್ಲಿ ತನ್ನ ದರ್ಶನ ಮಾಡ್ತಾನೆ ಆ ಕಿಂಡಿಯ ಮೂಲಕ. ಸೊ ಅದನ್ನ ನಾವು ಕನಕನ ಕಿಂಡಿ ಅಂತ ಮಾಡ್ತೀವಿ, ಅವಾಗ ಅಲ್ಲಿ ಅಂತ ಕರಿತೀವಿ. ಸೊ ಅವಾಗ ಅಲ್ಲಿನ ಜನರು ಅವ್ರಿಗೆ ಕ್ಷಮೆ ಯಾಚಿಸಿ ಅವರ ಜ್ಞಾನವನ್ನ ಮತ್ತೆ ಅಲ್ಲಿ ಕೊಂಡಾಡ್ತಾರೆ. ಅದೇ ರೀತಿಯಾಗಿ ಮತ್ತೆ ಶ್ರೀಹರಿ ಕನಸ್ದಾಗ ಬರ್ತಾನ. ಶ್ರೀಹರಿ ಕನಸ್ದಾಗ ಬಂದ, ತಿರುಪತಿ ತಿಮ್ಮಪ್ಪನು ನಿಮ್ಮ ದರ್ಶನ ಬಯಸುತ್ತಾನೆ ಅಂತ ಹೇಳ್ತಾನ. ಸೊ ಮತ್ತೆ ಹೋಗ್ತಾರ, ಅವರು ನಡೆದುಕೊಂಡು ತಿರುಮಲಕ್ಕೆ ಹೋಗ್ತಾನೆ. ತಿರುಮಲಕ್ಕೆ ಹೋದಾಗ ಅಲ್ಲಿಯೂ ಅದೇ ಸನ್ನಿವೇಶ, ಯಾರು ಇವರ ಆ ಉಡುಗು ಅಥವಾ ಭೂಷಣ ನೋಡಿ ಒಳಗಡೆ ಅವ್ರನ್ನ ಬಿಡಂಗಿಲ್ಲ. ಸೊ ಅವಾಗ ಏನಾಗ್ತದ ಅಂದ್ರ, ಮತ್ತೆ ತಿಮ್ಮಪ್ಪ ಹೊರಗಡೆ ಆಗ್ತಿರ್ತಾರೆ, ಚಳಿಗಾಲ ಇರ್ತದ, ಮಳೆಗಾಲ ಇರ್ತದ, ಅದು ಹೊರಗಿರ್ತಾರ. ಹೊರಗೆ ಎಲ್ಲಾರು ಸಾಯಂಕಾಲ ಆಗ್ತದ, ರಾತ್ರಿ ಆಗ್ತದ, ಗುಡಿ ಬಾಗಿಲು ಬಂದ್ ಆಗ್ತದ, ಎಲ್ಲಾರು ಹೋಗ್ತಾರೆ, ಒಬ್ರು ಹೊರಗಡೆ ಕುಂತಿರ್ತಾರ. ಅವಾಗ ತಿರುಪತಿ ತಿಮ್ಮಪ್ಪನು ಮನುಷ್ಯನ ರೂಪವನ್ನ ತಾಳ್ತಾನ. ತಾಳಿ ಬಂದು ಅವ್ರ ಹತ್ರ ಬರ್ತಾನೆ, ಯಾಕೆ ತಂದ, ಯಾಕೆ ಇಲ್ಲಿ ಮಲಗಿದೀಯಾ ಏನ ಅಂತ ಹೇಳಿದಾಗ ಅವನು ಸನ್ನಿವೇಶವನ್ನ ಅವರಿಗೆ ವಿವರಿಸುತ್ತಾನೆ, ನನಗೆ ಒಳಗಡೆ ಬಿಡ್ಲಿಲ್ಲ, ಹಿಂಗೆಲ್ಲ ಆಯ್ತು ಅಂತೇಳಿ. ಸೊ ಅವಾಗ ಆ ಮನುಷ್ಯನ ರೂಪದಲ್ಲಿ ಬಂದಂತ ತಿರುಪತಿ ತಿಮ್ಮಪ್ಪನೇ ತಾನೇ ಖುದ್ದಾಗಿ ಅವರನ್ನು ಕರೆದುಕೊಂಡು ಗುಡಿ ಒಳಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ, ನಿನ್ಗೆ ಚಳಿ ಆಗ್ತದ, ಆಯ್ತು ತಗೋ ಅಂತ ತನ್ನ ಭೂಷಣ, ತಿರುಪತಿ ಮೇಲೆ ಏನಿತ್ತಂತ ಕಂಚಿನ ಬಂಗಾರದ ಭೂಷಣವನ್ನ ತೆಗೆದು ಇವರಿಗೆ ಹಾಕ್ತಾನ. ಹಸಿವಾಗಿರ್ತದ. ಸೊ ಅಲ್ಲಿ ಅವರು ನೈವೇದ್ಯದಲ್ಲಿ ಏನು ಹಾಲಿತ್ತಲ್ಲ, ಹಾಲನ್ನೇ ಇವರಿಗೆ ಉಣಬಡಿಸ್ತಾರೆ. ಮತ್ತೆ ಅಲ್ಲಿ ಹೋಗಿ ಹಾಲನ್ನೇ ಉಣಬಡಿಸ್ತಾರೆ. ಮತ್ತೆ ಅಲ್ಲಿ ಹೋಗಿ ಅವ್ರನ್ನ ಮಲಗಿಸ್ತಾರೆ. ಅಲ್ಲಿ ಗರ್ಭಗುಡಿ ಒಳಗೆ ಅವರೇ ಲಾಲಿ ಹಾಡನ್ನು ಹಾಡಿ ಮಲಗಿಸ್ತಾರೆ. ಮತ್ತೆ ಬೆಳಿಗ್ಗೆ ಏನಾಗ್ತದೆ ಅಂದ್ರೆ, ಎಲ್ಲರೂ ಅಲ್ಲಿನ ಅರ್ಚಕರು ಅಥವಾ ಪೂಜಾರಿಗಳಂತ ನಾವೇನ್ ಕರಿತೀವಿ, ಬೆಳಿಗ್ಗೆ ಬರ್ತಾರ, ನೋಡ್ತಾರೆ, ಯಾವ ವಜ್ರ ಬಂಗಾರ ಏನು ಕವಚ ತಿರುಪತಿಯ ಮೂರ್ತಿ ಮೇಲೆ ಇರಂಗಿಲ್ಲ. ಅವ್ರು ಏನ್ ಹೇಳ್ತಾರಂದ್ರೆ, ಇಲ್ಲಿ ಕಳ್ಳತನ ಆಗಿದೆ, ಯಾರೋ ಕಳ್ಳ ಬಂದು ಇವನ್ನೆಲ್ಲ ತಗೊಂಡ್ ಹೋಗಿದ್ದಾನೆ. ಮತ್ತೆ ಆಮೇಲೆ ನೋಡ್ತಾರೆ, ಮೂಲೆ ಒಳಗೆ ಅಲ್ಲಿ ತಿಮ್ಮಪ್ಪ ಕನಕದಾಸರು ಮಲಗಿರ್ತಾರೆ. ಸೊ ಇವನ್ನೇ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. 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 ವೇದಶಾಸ್ತ್ರ ಪಂಚಾಂಗವ ಓದಿಕೊಂಡು ಅನ್ಯರಿಗೆ ಬೋಧನೆಯ ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ವೇದಶಾಸ್ತ್ರ ಪಂಚಾಂಗವ ಓದಿಕೊಂಡು ಅನ್ಯರಿಗೆ ಬೋಧನೆಯ ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ.
ಅಪ್ಪ ಬೀರಪ್ಪ, ತಾಯಿ ಬಚ್ಚಮ್ಮ ಅಂತೇಳಿ ಅವರ ಮೂಲ ಹೆಸರು ಗೊತ್ತಿರುತ್ತೆ. ಆದರೆ ಯಾಕೆ ಇಷ್ಟೊಂದು ಪೂಜಿಸಲ್ಪಡ್ತಾರೆ? ಎಷ್ಟೋ ಜನ ದಾಸರಿದಾರಲ್ಲ, ದಾಸರು ಅಂದ್ರೆ ತಮ್ಮನ್ನ ತಾವ ದೇವರಿಗೆ ಅರ್ಪಿಸಿಕೊಂಡಂಥವ್ರು, ಭಕ್ತರು ಅಂತ. ಅಲ್ಲಿ ಗೋಪಾಲ್ ದಾಸರು ಬರ್ತಾರೆ, ವಿಜಯದಾಸರು ಬರ್ತಾರೆ, ಪುರಂದರದಾಸರು ಬರ್ತಾರೆ, ಮಹಾರಾಷ್ಟ್ರಕ್ಕೆ ಹೋದ್ರೆ ರಾಮದಾಸ್ ಅವರು ಬರ್ತಾರೆ. ಪುರಂದರದಾಸ, ವಿಜಯದಾಸ, ಗೋಪಾಲದಾಸ ಇಂತ ಈ ದಾಸರನ್ನ ಬಿಟ್ಟ ಕನಕದಾಸರನ್ನೇ ಯಾಕೆ ಕರ್ನಾಟಕ ಸರ್ಕಾರ ಒಂದು ದಿನಾಚರಣೆಯಾಗಿ ಆಚರಣೆ ಮಾಡುವುದಕ್ಕೆ ಅವಕಾಶ ಕೊಟ್ಟಿತು? ಅವರೊಂದು ಹುಟ್ಟಿದಂತಹ ದಿನವನ್ನ ಒಂದು ರಜೆ, ಸರ್ಕಾರಿ ರಜೆ ಅಂತ ಯಾಕೆ ಘೋಷಿಸಿತು? ಅವರಲ್ಲಿ ಏನೋ ಒಂದು ವಿಶೇಷತೆ ಇರ್ಬೋದು. ಮೇಡಮ್ ಎಲ್ಲಾನು ಹೇಳಿದಾರ, ಒಂದ್ ಸ್ವಲ್ಪ ವಿಶೇಷತೆ. ಸುಮಾರು 250ಕ್ಕಿಂತ ಹೆಚ್ಚು ದಾಸರು, ಅದರಲ್ಲಿ ಕನಕದಾಸರು ಒಬ್ಬರು. ಕನಕದಾಸರಲ್ಲಿ ಇರ್ತಕ್ಕಂತಹ ಒಂದು ಸಾಮರ್ಥ್ಯ ಎಲ್ಲಾ ದಾಸರಲ್ಲಿ ಇರ್ಲಿಕ್ಕಿಲ್ಲ. ಅದಕ್ಕೆ ಇವರ ಒಂದು ದಿನಾಚರಣೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನ್ ಸಾಮರ್ಥ್ಯ ಇತ್ತು? ಒಂದು ಸಾಮರ್ಥ್ಯ ಈಗಾಗಲೇ ಹೇಳಿದಂತೆ 78 ಹಳ್ಳಿಗಳ ಡನ್ನಾಯಕ. ಡನ್ನಾಯಕ ಅಂದ್ರೆ ಸುಮಾರು 700ರಿಂದ 1000 ಸೈನಿಕರ ಮೇಲೆ ಒಬ್ಬ ಸೇನಾಧಿಪತಿ. ಆ ಸೈನಿಕರನ್ನೆಲ್ಲ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಅವ ಎಷ್ಟು ಸಮರ್ಥರಾಗಿರ್ಬೇಕು ಅಂತ ಒಬ್ಬ ಡನ್ನಾಯಕ. ಅವರ ತಂದೆಯಿಂದ ಸಿಕ್ಕಿದ್ದು ಕೇವಲ 56 ಹಳ್ಳಿಗಳು. ಈ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯ ಅವರ ಕೈಯಲ್ಲಿ ಬಂಕಾಪುರ ಎಂಬ ಒಂದು ಸಂಸ್ಥಾನವನ್ನು ಆಳ್ತಕ್ಕಂತಹ ಡನ್ನಾಯಕ ಕನಕದಾಸ. ಚಿಕ್ಕವರಿದ್ದಾಗಲೇ ಶಸ್ತ್ರವಿದ್ಯೆಗಳನ್ನ, ಬಿಲ್ಲು ವಿದ್ಯೆಗಳನ್ನ, ಈ ಶಸ್ತ್ರವಿದ್ಯೆಗಳನ್ನ ಕಲಿತು ಡನ್ನಾಯಕನಾಗಿ 56 ಹಳ್ಳಿಗಳಿಂದ 78 ಹಳ್ಳಿಗಳಿಗೆ ತನ್ನ ಸಂಸ್ಥಾನದ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡಂತಹ ಒಬ್ಬ ಶೂರ ವೀರ. ಈ ಕಾರಣ ಒಂದಾದ್ರೆ ಇನ್ನೊಂದು ಆಧ್ಯಾತ್ಮಿಕತೆಯಲ್ಲಿ ಅಂದ್ರೆ ಶ್ರೀನಿವಾಸನ ಆದರ್ಶ ಭಕ್ತನಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡು ದಾಸನಾಗಿದ್ದು ಅದು ಇನ್ನೊಂದು ಕ್ಷೇತ್ರ. 2 ಕ್ಷೇತ್ರ. ಮತ್ತೊಂದು ಏನಂತ ಅಂದ್ರೆ ಈ ವ್ಯಾಸರಾಯರ ಹತ್ರ, ಗುರುಗಳ ಹತ್ರ ಜ್ಞಾನವನ್ನು ಪಡೆದು ವೇದ ಶಾಸ್ತ್ರ ಪುರಾಣಗಳನ್ನ ಕಲಿತು ಅಮೋಘವಾದ ಕೃತಿಗಳನ್ನ ರಚಿಸ್ತಾರೆ. ಆ ಕೃತಿಗಳು ಒಂದು ಮೋಹನ ತರಂಗಿಣಿ ಅಂತ. ಈ ಮೋಹನ ತರಂಗಿಣಿ ಅನ್ನುವಂತಹ ಒಂದು ಕೃತಿಯಲ್ಲಿ ಅದರ ಹೆಸರೇ ಏನ್ ಸೂಚಿಸ್ತೈತಿ ಅಂದ್ರೆ ಅದಕ್ಕೆ ಇನ್ನೊಂದು ಮೋಹನ ಅಂದ್ರೆ ಕೃಷ್ಣನಿಗೆ ಮೋಹನ ಅಂತೀವಿ. ಅದಕ್ಕೆ ಇನ್ನೊಂದು ಹೆಸರು ಕೃಷ್ಣ ಚರಿತೆ ಅಂತ. ಇಲ್ಲಿ ದ್ವಾಪರಯುಗದ ಕೃಷ್ಣನ ಚರಿತ್ರೆ ಇಲ್ಲ, ಅದು ಕೃಷ್ಣ ದೇವರಾಯನ ಚರಿತ್ರೆಯೇ ಇರುತ್ತೆ. ಆ ಕೃಷ್ಣ, ಉಡುಪಿ ಕೃಷ್ಣ ಹೇಗೆ ದೇವರ ಸಮಾನೋ ಅವನಲ್ಲಿರ್ತಕ್ಕಂತಹ ಬೃಂದಾವನ, ದಾಸಿಯರು, ರಾಣಿಯರು, ಅವನಲ್ಲಿರ್ತಕ್ಕಂತಹ ಸುಂದರವಾದ ಉದ್ಯಾನವನ, ಆ ಎಲ್ಲ ಕಲ್ಪನೆಯನ್ನ ಈ ಕೃಷ್ಣ ದೇವರಾಯ ಬಳ್ಳಾರಿಯಲ್ಲಿ ಇರ್ತಕ್ಕಂತಹ ಹಂಪಿಯ ಕೃಷ್ಣ ದೇವರಾಯ ಆಳ್ತಿದ್ದಲ್ಲ, ಇವನು ಆ ಕೃಷ್ಣನ ಸಮಾನನೇ. ಅವನ ಉದ್ಯಾನವನ, ಅವನ ಯೂಜ್ ಕೊಳ, ಅವನ ಯುದ್ಧ ಮಾಡುವಂತಹ ಕಲೆ, ಇದೆಲ್ಲವನ್ನ ಮೋಹನ ತರಂಗಿಯಲ್ಲಿ ಬರೆದಿದ್ದಾನ. ಅದು ಇವತ್ತು ಯಾವ PhD ಯಲ್ಲಿ ಅಂದ್ರೆ ಯಾವಂತಹ ಒಂದು ದೊಡ್ಡ ವಿಶ್ವವಿದ್ಯಾಲಯದಲ್ಲಿ PhD ಪಡೆದಂತಹ ಒಬ್ಬ ಮಹಾನ್ ವಿದ್ವಾಂಸನು ಕೂಡ ಅಂತಹ ಕೃತಿಯನ್ನ ರಚಿಸುವುದಕ್ಕೆ ಸಾಧ್ಯ ಇಲ್ಲ. ಸುಮಾರು 500 ವರ್ಷಗಳ ಹಿಂದೆ ಇಂತಹ ಒಂದು ಕೃತಿಯನ್ನ ರಚಿಸ್ತಾನೆ. ಅದು ಶೌರ್ಯದಿಂದ ಕೂಡಿದೆ. ಆಮೇಲೆ ನಿಸರ್ಗ ಸೌಂದರ್ಯದಿಂದ ತುಂಬಿದಂತಹ ಮಾತುಗಳು ಅದರೊಳಗಿದಾವ. ಇನ್ನೂ ಕೂಡ ಅದ್ಭುತ ಅಂತ ಅನಿಸ್ತಾವ. ಇನ್ನೊಂದು ನಳ ಚರಿತೆ ಅಂತ. ಈ ನಳ ಅನ್ನುವಂತಹ ಮಹಾರಾಜ, ಅವನ ಹೆಂಡತಿ ದಮಯಂತಿ, ಅವ್ರು ಯಾವುದೋ ಕಾರಣಕ್ಕೆ ಅಗಲಿರ್ತಾರ. ಅಲ್ಲಿ ಪ್ರೇಮ ಸಂದೇಶ, ಆ ನಳನ ಹೆಂಡತಿ ದಮಯಂತಿಗೆ ನಳ ಪ್ರೇಮ ಸಂದೇಶವನ್ನ ಬರೆದ ಆ ಹಂಸ ಪಕ್ಷಿಯಲ್ಲಿ ಕೊಟ್ಟು ಕಳಿಸ್ತಾನೆ. ಆ ನಳನ ಹೆಂಡತಿ ದಮಯಂತಿಯ ಸೌಂದರ್ಯವನ್ನ, ಆಮೇಲೆ ಅಲ್ಲಿರ್ತಕ್ಕಂತಹ ನಿಸರ್ಗ ಸೌಂದರ್ಯವನ್ನ ಬರೆದಿಟ್ಟಂತಹ ಈ ನಳ ಚರಿತ್ರೆ ಒಂದು ಅದ್ಭುತವಾದಂತಹ ಕೃತಿ. ಇನ್ನೊಂದು ರಾಮಧಾನ್ಯ ಚರಿತೆ ಅಂತ ಹೇಳಿ. ಈ ರಾಮಧಾನ್ಯ ಚರಿತೆ ಅನ್ನೋದು ಶ್ರೀಮಂತರು ಊಟ ಮಾಡುವುದು ಅನ್ನ, ಬಡವರು ಊಟ ಮಾಡುವುದು ರಾಗಿ ಅಂತ. ಈ ಅಕ್ಕಿಗಿಂತ ರಾಗಿನೇ ಶ್ರೇಷ್ಠ ಅಂತ ಹೇಳಿ ರಾಗಿಯ ಮಹತ್ವವನ್ನ ಅವತ್ತಿನ ಕಾಲಕ್ಕೆ, ಇವತ್ತೆಲ್ಲ ಸೈಂಟಿಸ್ಟ್ ಅದನ್ನ ರಿಸರ್ಚ್ ಮಾಡ್ತಾರ. ರಾಗಿ ಒಳಗೆ ಹೆಚ್ಚು ಪ್ರೋಟೀನ್ಸ್ ಅಥವಾ ಏನಾದ್ರೂ ಎನರ್ಜೆಟಿಕ್ ಅಂಶಗಳಿದಾವ ಅಥವಾ ಅಕ್ಕಿ ಒಳಗಿದಾವ ಅಂತ. ಆದ್ರೆ ಅದನ್ನ ಏನೂ ರಿಸರ್ಚ್ ಮಾಡ್ದೇನೆ
ಅವತ್ತೇ ಹೇಳಿದ್ದು ಬಡವರ ತಿನ್ನುವಂತಹ ರಾಗಿ ಒಳಗೆ ಅಕ್ಕಿಗಿಂತ ಹೆಚ್ಚು ಪೌಷ್ಟಿಕಾಂಶಗಳು ಇರ್ತವೆ ಅಂತ. ಹಿಂಗ ಅಕ್ಕಿಗಿಂತ ರಾಗಿಯೇ ಶ್ರೇಷ್ಠ ಅಂತ ಹೇಳುವಾಗ ರಾಮಧಾನಿ ಚರಿತೆ ಅಂತ ಬರೀತಾರೆ. ಇನ್ನೊಂದು ನರಸಿಂಹ ಚರಿತೆ ಅಂತ ಹೇಳಿ, ಅದು ಸಿಕ್ಕಿಲ್ಲ, ಬೇರೆಯವರ ಪುಸ್ತಕದಲ್ಲಿ ಇವರನ್ನು ಬರ್ತಾರ ಅಂತ ಇದು. ಹಿಂಗ ಒಬ್ಬ ಡನ್ನಾಯಕನಾಗಿ, ಒಬ್ಬ ಅಪಾರ ಪಂಡಿತನಾಗಿ, ಜ್ಞಾನಿಯಾಗಿ ಇಂತಹ ಕೃತಿಗಳನ್ನು ಸಂಪಾದಿಸುವಂತಹ ಅಥವಾ ಬರೆಯತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿದಂತಹ ಕನಕದಾಸರು ಒಂದು ಮಾತು ಹೇಳ್ತಾರೆ. ವೇದಾಂತಿಗಳು, ವೇದಾಂತ ಅಂತ ಕರಿತೀವಿ, ಒಂದೊಂದು ಮಾತುಗಳು ಶ್ರೀ ಗುರು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ ಅಂತ ಹೇಳಿ. ಅಂತ ಒಂದು ಮಾತು ಒಬ್ಬ ವ್ಯಕ್ತಿಯ ಜೀವನವನ್ನೇ ಬದಲಿಸಬಹುದು. ಬಹಳಷ್ಟು ಜನ ಹೇಳಿದಾರ. ಹಂಗೆ ಕನಕದಾಸರು ಹೇಳ್ತಾರ, ತನುವನ್ನ ನೇಗಿಲ ಮಾಡಿ, ಅಂದ್ರೆ ದೇಹವನ್ನ ಹೊಲವನ್ನ ಉಳುವಂತಹ ನೇಗಿಲದ ಹಂಗ ದುಡಿಸ್ರಿ, ಹೃದಯವನ್ನ ಹೊಲ ಮಾಡಿ, ಹೃದಯವನ್ನ ವಿಶಾಲವಾದ ಹೊಲ ಮಾಡ್ರಿ, ಅದರೊಳಗೆ ಜ್ಞಾನವೆಂಬ ಬೀಜವನ್ನ ಬಿತ್ತಿ ಚಂಚಲವೆಂಬ ಹಕ್ಕಿಯನ್ನು ಓಡಿಸಿರಯ್ಯ ಅಂತ ಹೇಳಿ. ಇಂತಹ ದಿವ್ಯವಾದ ಸಂದೇಶ ಇವತ್ತಲ್ಲ, ಯಾವತ್ತಿಗೂ ಇದು ಮನುಷ್ಯ ಜೀವನವನ್ನ ಸನ್ಮಾರ್ಗಕ್ಕೆ ಒಯ್ಯತಕ್ಕಂತಹ ಮಾತು. ಇವತ್ತಿನ ಈ ಉದ್ದೇಶ ಕೇವಲ ಪೂಜೆ ಮಾಡಿ ಬಿಡುವುದಲ್ಲ, ಇಂತಹ ಸನ್ಮಾರ್ಗದಲ್ಲಿ ಹೋದಂತಹ ವ್ಯಕ್ತಿಗಳ ಜೀವನ ಹೇಗಿತ್ತು ಅಂತ ತಿಳಿದುಕೊಂಡು ಈ ದಿನವಾದರೂ ನಾವು ಅವರ ಬಗ್ಗೆ ಒಂದು ರಜೆ ಯಾಕೆ ಕೊಡ್ತಾರಂತಂದ್ರೆ, ಆ ದಿನಾಚರಣೆಯಲ್ಲಿ ಆ ವ್ಯಕ್ತಿಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋದ್ರೆ ನಮ್ಮಲ್ಲಿ ದಿನ ಒಂದೊಂದು ಜ್ಞಾನ ಬರ್ತೈತಿ ಅಂತ ಹೇಳಿ. ಭಾರತ ದೇಶದ ಮೃಗಗಳ ಮೈಯಲ್ಲಿ ಹುಟ್ಟಿದ ಕಸ್ತೂರಿ, ಮೃಗಗಳ ಮೈಯಲ್ಲಿ ಹುಟ್ಟಿದ ಕಸ್ತೂರಿ, ತೆಗೆದು ಕುಸುಮರು ಕುಸುಮರೆಲ್ಲರೂ, ತೆಗೆದು ಕುಸುಮರು ಕುಸುಮರೆಲ್ಲರೂ, ಹೊಗೆಯಿಂದ ನಾರಾಯಣ ನವ ಕುಲದವ, ಹೊಗೆಯಿಂದ ನಾರಾಯಣ ನವ ಕುಲದವ, ಅಗಜವಲ್ಲವನ್ಯಾತರ ಕುಲದವನೋ, ಕುಲ 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 ಯಾವುದು ಸತ್ಯ, ಕುಲ ಯಾವುದು ಸತ್ಯ, ಸುಖವುಳ್ಳ ಜನರಿಗೆ, ಸುಖವುಳ್ಳ ಜನರಿಗೆ, ಕುಲ 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 ಆತ್ಮ ಯಾವ ಕುಲ, ಜೀವ ಯಾವ ಕುಲ, ಆತ್ಮ ಯಾವ ಕುಲ, ಜೀವ ಯಾವ ಕುಲ, ಆತ್ಮಕರಾತ್ಮ ನೆಲೆಯ
ಕುಲ ಯಾವುದು ಸತ್ಯ, ಕುಲ ಯಾವುದು ಸತ್ಯ, ಸುಖವುಳ್ಳ ಜನರಿಗೆ, ಸುಖವುಳ್ಳ ಜನರಿಗೆ ಕುಲ 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 ಕುಲ. I feel you all have all understood the story. Yes? And I hope you remember it in the next day. It means the next year. Every year we keep on telling the stories. You all keep on listening. It's a recalling of what you have studied about the previous year on all the personalities. If you keep counting in an academic, how many personalities days do we celebrate? Or how many biographic pics can you all read? If you all can read at least 5 personality pics of any personality, whichever you like. It may be from the dance field, it may be from the music field, it may be from the reality, from your patriotic field, any personality. If you keep on listening is what it says. There are people who have lot of knowledge. When they know something, we need not speak anything. So the quality of being a good listener, a quality of getting good decisions on his own. When Sri Hari says that you have to be a dasa, he didn't agree for many incidents. He took his own decision and time. What Irana sir also said, that destiny is written, it cannot be changed. So it had in his destiny that it will take his own time and leave to come to be a dasa of Sri Hari. Even what Ramdas sir said, that you have to keep your body as a flow. Keep working. We don't have a machinery other than our own body. Use this whole machinery to utilize it for a proper work. Work or your job profile or your work profile changes from person to person. It may not be the same. We all live for food, what the poem said. Yes. What are being given. I had to understand the words very differently. We need to keep on writing those words. That is what you all can create your own world knowledge. We don't expect you all to be completely like Kanakdasa, that be unique. True. But unique in your own way. In whatever you feel. It may be in presentation, it may be in study, it may be in writing, it may be in reading. Not immediately it may happen, but start doing it. Let the today's day be blessed to everyone with all his simplicity, all his knowledge, what he wanted to spread. Let it spread to everyone who is present over here. As Sir said, it's not a holiday. It's a holiday to read the biographic pic of these great personalities. If you do not get time to read, at least recall what teachers say to you. That is why when you all come for the school functions, teachers are, when a teacher speaks, you understand that, wow, this teacher is so knowledgeable. Yes or no? Otherwise he reads from the textbook, he teaches, you don't have the respect for the teacher. But in these functions, people like Praveen, Basavaraj, singing beautiful songs with good ragas, they have a unique talent, which we don't have, or I don't have. Swati told lots of stories. Kanakanakindi was one which is every year heard. But there was a deep story of understanding about the personality. Ramdas, he knew he had prepared, he must have prepared a speech which was on the same personality with his childhood days to what he did. On the spot he had to change the words. Because he has the knowledge, he could change and present it. Yes or no? Otherwise the written script you all will read. That is what is required from you all to come. And I really respect the knowledge of the great teachers. Before, more than the days to be celebrated, it's a day which presents the teacher's uniqueness among you. Let you all be more unique, make your life a different. As Sir said, we are born individual, we die as an individual. He was born as a rich. Nobody takes anything with us.
but takes is the knowledge. Nobody can grab it off from us. Make your names more different. Learn more different skills of music, words, expression, presentation. Good singing is going on from the girls. I want even boys to come out from it. Make a collection of your book. It may be in my childhood days, school days, which were the songs did I sing? I sang, again I forgot. Don't make it a collection. You can make your YouTube link, create it where you have your school days ka song collections. Keep growing. Thank you. Have a great day. Make utilization of this day with learning at least a play, any game differently. Keep playing. Maintain your health. What sir said, Ragi is good. Only when the child is a baby, mothers try to do it. After that, they know the child will grow on his own and eat whatever he likes or she likes. Listen to your parents, respect them, have a gratitude to everyone. Keep appreciating people. You all will also be appreciated again. Thank you. Have a wonderful day.